ತನಿಖೆ ಈಗಾಗಲೇ ಆರಂಭ ಆಗಿದೆ, ತನಿಖೆ ಮುಂದುವರಿತಾನೆ ಇದೆ. ಆದರೆ ಬಗೆದಷ್ಟು ಈ ಒಂದೊಂದೇ ಕಾಮಕಾಂಡದ ವಿಚಾರಗಳು ಹೊರಗಡೆ ಬರ್ತಾ ಇದೆ. ಸಂಸದ ಪ್ರಜ್ವಲ್ ರೇವಣ್ಣ ರಾಸಲೀಲೆಯ ಸೀಕ್ರೆಟ್ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ವಿಶೇಷ ತಂಡ ರಚನೆ ಆಗಿದೆ. ರಾಸಲೀಲೆಯ ವಿಡಿಯೋವನ್ನು ವೈರಲ್ ಮಾಡಿದವರು, ಪೆನ್ ಡ್ರೈವ್ ಹಂಚಿದವರಿಗೂ ಕೂಡ ಸಂಕಷ್ಟ ತಪ್ಪಿದ್ದಲ್ಲ. ವಿಡಿಯೋದಲ್ಲಿರುವಂಥ ಸಂತ್ರಸ್ತೆಯರು ದೂರು ಕೊಡಬಹುದು. ನಮ್ಮ ವಿಡಿಯೋವನ್ನ ಈ ರೀತಿ ಮಾನಹಾನಿ ಮಾಡಿದ್ದಾರೆ, ಈ ರೀತಿಯಲ್ಲಿ ಪೆನ್ ಡ್ರೈವ್ಗೆ ಹಾಕಿ ಅದನ್ನು ಊರಿಗೆ ಹಂಚಿದ್ದಾರೆ ಅಂತ ಅವರು ಕೂಡ ದೂರನ್ನ ದಾಖಲು ಮಾಡಬಹುದು. ಅಥವಾ ಖುದ್ದು SIT ಅಧಿಕಾರಿಗಳು ಕೂಡ ದೂರು ದಾಖಲು ಮಾಡಬಹುದು. IT ಆಕ್ಟ್ ಉಲ್ಲಂಘನೆ ಮಾಡಿರುವಂಥ ಆರೋಪ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಯಾಕೆಂತಂದರೆ ಆ ವಿಡಿಯೋ ಮಾಡಿಕೊಂಡವನು ಎಷ್ಟು ಪಾಪಿಯೋ, ಆ ವಿಡಿಯೋಗಳನ್ನು ವೈರಲ್ ಮಾಡಿದವರು ಕೂಡ ಅಷ್ಟೇ ಶಿಕ್ಷಾರ್ಹರು. ವೈರಲ್ ಮಾಡೋದ್ರ ಹಿಂದೆ ಉದ್ದೇಶ ಇರಬಹುದು, ಮತ್ತೊಂದಿರ್ಬೋದು, ಮಗದೊಂದಿರ್ಬೋದು. ಆದರೆ ಅಲ್ಲಿ ಒಂದಿಷ್ಟು ಜನ, ಸಾವಿರ ಮಹಿಳೆಯರ ಜೀವನ ಇದೆ, ಅವರ ಬದುಕಿದೆ ಅನ್ನೋದನ್ನು ಕೂಡ ನೆನಪಿಟ್ಕೊಳ್ಬೇಕಾಗಿತ್ತು. ಕೇವಲ ಈ ವಿಡಿಯೋ ಮಾಡ್ಕೊಂಡವನು ಮಾತ್ರ ಅಲ್ಲ, ವಿಡಿಯೋವನ್ನು ಮಾಡಿ ಹಂಚಿದವನು, ಪೆನ್ ಡ್ರೈವ್ಗೆ ಹಾಕ್ಕೊಂಡು ಆ ಪೆನ್ ಡ್ರೈವ್ನ ಕಾಪಿ ಮಾಡ್ಕೊಂಡು ಅದನ್ನು ಊರಲ್ಲಿ ಬಿಸಾಡಿ ಹೋದವರು, ಅವ್ರು ಯಾರಿದ್ರೂ ಕೂಡ ಅವರ ಮೇಲೂ ಕೂಡ ತನಿಖೆ ಆಗೋ ಎಲ್ಲ ಸಾಧ್ಯತೆಗಳಿದೆ. ಈಗ ಭಾಳ ನಿರಾಳರಾಗಿರ್ಬೇಕೇನೋ, ನಾವು ಮಾಡಿರೋ ವಿಡಿಯೋ ವರ್ಕ್ ಆಯಿತು, ನಾವು ಮಾಡಿರೋ ಪೆನ್ ಡ್ರೈವ್ ಈಗ ವರ್ಕೌಟ್ ಆಗಿದೆ ಅಂತ ಭಾಳ ನಿರಾಳವಾಗಿದ್ದಿದ್ರು ಅವ್ರಿಗೂ ಕೂಡ ಸಂಕಷ್ಟ ತಪ್ಪಿದ್ದಲ್ಲ. ವಿಶೇಷ ತಂಡವೊಂದನ್ನು ರಚನೆ ಮಾಡಲಾಗಿದೆ ಪ್ರಜ್ವಲ್ ಕಾಮಕೇಳಿಯ ಪ್ರಕರಣಕ್ಕೆ. ಏನು ಮಾಡಿದ್ರು ಬಗದಷ್ಟು ಸೀಕ್ರೆಟ್ಗಳನ್ನೊಂದಾಗಿ ಹೊರಗಡೆ ಬರ್ತಾ ಇದೆ. ವೈರಲ್ ಆದ ವಿಡಿಯೋಗಳ ಪರಿಶೀಲನೆಗೋಸ್ಕರವೂ ಕೂಡ ಒಂದು ಸ್ಪೆಷಲ್ ಟೀಮನ್ನು ನಿಯೋಜನೆ ಮಾಡಿದ್ದಾರೆ. ಈವರೆಗೂ 2800ಕ್ಕೂ ಮಿಕ್ಕಿ ವಿಡಿಯೋಗಳನ್ನು ಪರಿಶೀಲನೆ ಮಾಡಲಾಗಿದೆ. ಪ್ರತಿ ವಿಡಿಯೋವನ್ನು ಪರಿಶೀಲನೆ ಮಾಡೋದಕ್ಕೆ, ಪ್ರತಿ ದೃಶ್ಯ ಪರೀಕ್ಷಿಸೋದಕ್ಕೆ ಸ್ಪೆಷಲ್ ಟೀಮನ್ನು ನಿಯೋಜನೆ ಮಾಡಲಾಗಿದೆ. ವಿಡಿಯೋಗಳನ್ನು ಪರಿಶೀಲನೆ ಮಾಡಿ ವರದಿ ಕೊಡುತ್ತೆ ಆ ಟೀಮ್. ಆ ವಿಡಿಯೋದಲ್ಲಿರುವಂಥ ಪ್ರಮುಖ ಅಂಶಗಳನ್ನು ಬರೆದಿಟ್ಕೊಂಡು ಅದನ್ನು ವರದಿ ರೂಪದಲ್ಲಿ ಸಲ್ಲಿಕೆ ಮಾಡುತ್ತೆ SITಗೆ. ವಿಶೇಷವಾಗಿ 2800 ವಿಡಿಯೋಗಳ ಅವಲೋಕನೆ ಮಾಡಿ ಮುಗಿದಾಗಿದೆ. ಅದರಲ್ಲಿ ಮುಖ ಕಾಣ್ತಾ ಇದೆಯಾ, ಮುಖ ಕಾಣ್ತಾ ಇದ್ರೆ ಆ ಮುಖ ಚರ್ಯೆ ಹೋಲಿಕೆ ಆಗುತ್ತಾ, ಅಲ್ಲಿರುವಂಥ ವಾಯ್ಸ್ ಯಾರದ್ದು, ಅಲ್ಲಿರುವಂಥ ಮಹಿಳೆ ಇದು ಸಮ್ಮತ ಇರುವಂಥದ್ದೋ ಅಥವಾ ಸಮ್ಮತಿ ಇಲ್ಲದೆ ಇರುವಂಥ ರೀತಿಯ ಕ್ರಿಯೆನೋ, ಇವೆಲ್ಲದರ ಬಗ್ಗೆ ಈ ವಿಡಿಯೋಗಳನ್ನು ವೀಕ್ಷಿಸಿ ಪರೀಕ್ಷಿಸಿ ಅಲ್ಲೇ ಒಂದು ತಂಡ ಒಂದಿಷ್ಟು ಮಾಹಿತಿಗಳನ್ನು SIT ಕೊಡುತ್ತೆ. ದೀಪ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ದೀಪ, ವಿಡಿಯೋ ಪರಿಶೀಲನೆ ಆಗ್ತಿದೆ, 2800 ವಿಡಿಯೋ ಈಗಾಗಲೇ ಪರಿಶೀಲನೆ ಆಗಿದೆ ಅಂತ. ಯಾಕೆ ಈ ಪರಿಶೀಲನೆಯಿಂದ ಏನು ಔಟ್ಕಮ್ ಸಿಗಬಹುದು? ಪ್ರಣುತ್, ನಿಜ, ಈಗ SIT ತಂಡವನ್ನ ರಚನೆ ಮಾಡಲಾಗಿದೆ. ತಂಡ ರಚನೆ ಆದ ಬಳಿಕ ಹೆಚ್ಚಿನ ಒಂದು ತನಿಖೆಗಾಗಿ 18 ಜನರ ತಂಡವನ್ನು ಮತ್ತೊಮ್ಮೆ ರಚನೆ ಮಾಡಿರುವಂತದ್ದು. ಇದರಲ್ಲಿ PI PSI ಸೇರಿದಂತೆ ಹಲವಾರು ಪರಿಣಿತರ ತಂಡ, ಅಂದ್ರೆ ರಾಜ್ಯದ ಬೇರೆ ಬೇರೆ ಘಟಕಗಳಲ್ಲಿ ಬೇರೆ ಬೇರೆ ಒಂದು ಕೇಸ್ಗಳಲ್ಲಿ ಭಾಗಿಯಾಗಿದ್ದಂತಹ ಒಂದಿಷ್ಟು ತಂಡವನ್ನ ರಚನೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಪ್ರಮುಖವಾಗಿ ವಿಡಿಯೋ ಏನಿದೆ, ಆ ವಿಡಿಯೋ ಅಂದ್ರೆ ಹಂಚಿಕೆ ಆಗಿದ್ದು ಎಲ್ಲಿ ಅನ್ನುವಂತಹದ್ದು, ಆ ವಿಡಿಯೋದಲ್ಲಿರುವಂತಹ ವಾಯ್ಸ್ ಏನಿದೆ, ಆ ವಾಯ್ಸ್ ಮತ್ತೆ ಅವರು ಏನು ಪ್ರಚಾರ ನಡೆಸಿದಂತಹ ವಾಯ್ಸ್ ಎರಡೂ ಒಂದೇನಾ ಅನ್ನುವಂತಹದನ್ನ ನೋಡ್ಬೇಕು. ಆಮೇಲೆ ಹೇಳಲಾಗಿರುವಂತಹ ಒಂದಿಷ್ಟು ಆರೋಪಗಳು, ಒಂದಿಷ್ಟು ವಿಚಾರಗಳಲ್ಲಿ 2700ಕ್ಕೂ ಅಧಿಕ ವಿಡಿಯೋ ಕ್ಲಿಪ್ಸ್ಗಳಿದೆ ಅನ್ನುವಂತಹದ್ದು ಬಹಿರಂಗ ಆಗಿದೆ. ಹಾಗಾಗಿ ಒಂದಿಷ್ಟು ಹೆಚ್ಚಿನ ತಂಡವನ್ನ ರಚನೆ ಮಾಡಿದ್ರೆ ಆದಷ್ಟು ಬೇಗ ಈ ತನಿಖೆಯನ್ನ ಮುಗಿಸಬಹುದು, ತನಿಖೆಯನ್ನ ಚುರುಕುಗೊಳಿಸಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಈ ತಂಡವನ್ನ ರಚನೆ ಮಾಡಲಾಗಿದೆ. ಪ್ರಣವ್.